ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಪ್ಪಿಸ್ ಕುಕ್ಕರಿಯಲ್ಲಿ ಹಲ್ಲು ಕರೆಗಟ್ಟಿರುತ್ತಲ್ಲ, ಹಲ್ಲು ಬ್ರೌನಿಶ್ ಆಗಿರುತ್ತೆ, ಹಳದಿ ಆಗಿರುತ್ತೆ, ಅದಕ್ಕೆ ನಾನು ಮನೆ ಮದ್ದನ್ನ ತಿಳಿಸ್ಕೊಡ್ತೀನಿ. ಎಷ್ಟೋ ಜನಕ್ಕೆ ಈ ಸಮಸ್ಯೆ ಕಾಡ್ತಾ ಇರುತ್ತೆ. ಯಾವುದಾದ್ರೂ ಫಂಕ್ಷನಿಗೆ ಹೋಗೋದಕ್ಕೆ ಅಥವಾ ಫ್ರೆಂಡ್ಸ್ ಎದುರುಗಡೆ ನಿಂತ್ಕೊಂಡು ಮಾತಾಡೋದಕ್ಕೆ ಮುಜುಗರ ಪಡ್ತಾ ಇರ್ತಾರೆ. ಏನ್ ಅನ್ಕೊಂತಾರೋ ಏನೋ, ನನ್ನ ಹಲ್ಲು ಸರಿ ಇಲ್ಲ, ನನ್ನ ಹಲ್ಲು ಕಪ್ಪಾಗಿದೆ, ಹಳದಿ ಆಗಿದೆ ಅಂತ ಹೇಳಿ ಬೇಜಾರು ಮಾಡ್ತಾ ಇರ್ತಾರೆ, ಮುಜುಗರ ಪಡ್ತಾ ಇರ್ತಾರೆ, ಒಂದ್ ರೀತಿಯಾಗಿ ಹಿಂಜರಿತಾ ಇರ್ತಾರೆ, ಎಲ್ಲದಕ್ಕೂ ಹಿಂಜರಿತಾ ಇರ್ತಾರೆ. ಅದಕ್ಕೆ ನಾನಿವತ್ತು ನಿಮ್ಗೆ ಮನೆ ಮದ್ದನ್ನ ತಿಳಿಸ್ಕೊಡ್ತೀನಿ. ಜಸ್ಟ್ ₹2 ನಿಮ್ಮ ಹಲ್ಲನ್ನ ಪಳಪಳ ಅಂತ ಹೊಳೆಯೋ ರೀತಿಯ ಮಾಡಬಹುದು. ಶೈನಿಂಗ್ ಬರುತ್ತೆ, ನಿಮ್ಮ ಹಲ್ಲು ವೈಟ್ ಆಗುತ್ತೆ. ಜಸ್ಟ್ ₹2 ಸಾಕು. ಹೇಗೆ ಅನ್ನೋದನ್ನ ನಾನಿವಾಗ ತಿಳಿಸ್ತೀನಿ. ಇನ್ಯಾಕ್ತಡ ಬನ್ನಿ. ಹಾಗಾದ್ರೆ ಮೊದಲಿಗೆ ನಾನು ಏನ್ ಮಾಡಿದ್ದೀನಿ, ಅಡಿಗೆ ಸೋಡಾ, ಅಡಿಗೆಗೆಲ್ಲ ಬಳಸ್ತೀವಲ್ಲ ಆ ಸೋಡಾನ ತಗೊಂಡಿದ್ದೀನಿ. ಸ್ವಲ್ಪ ಒಂದು 1/4 ಚಮಚನೂ ಇಲ್ಲ ಅಷ್ಟು ತಗೊಂಡಿದ್ದೀನಿ. ಅದನ್ನ ಒಂದು ಚಿಕ್ಕ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಏನ್ ಮಾಡಬೇಕು ಅಂತಂದ್ರೆ, ನಿಂಬು ತಗೋತಾ ಇದ್ದೀನಿ. ನಿಂಬು ಒಂದು 4ರಿಂದ 5 ಹನಿ ನಿಂಬು ಹಾಕ್ಬೇಕು. ಇದಕ್ಕೆ ಹೇಗೆ ನೊರೆ ಬರ್ತಾ ಇದೆ ನೋಡಿ, ಸಾಕು. ಇದನ್ನ ಈ ರೀತಿ ಮಿಕ್ಸ್ ಮಾಡೋಣ. ನಿಂಬು ಬೀಜ ಬಿದ್ದಿದೆ, ಅದನ್ನ ತಗೊಳ್ತಾ ಇದ್ದೆ. ಇದನ್ನ ಈ ರೀತಿ ಮಾಡಿಕೊಂಡು ಪೇಸ್ಟು ರೆಡಿಯಾಗಿದೆ. ನಾನು ಸ್ವಲ್ಪ ಮಾಡಿದ್ದು, ಸ್ವಲ್ಪ ಸಾಕು ನಿಮಗೆ ಒನ್ ಟೈಮ್ಗೆ. ಇದನ್ನ ಏನು ಮಾಡಬೇಕು ಅಂತಂದರೆ, ನೀವು ಇದನ್ನ ಬ್ರಷಲ್ಲಿ ತಗೊಂಡು ನೀವು ಹಲ್ಲುಜ್ಜೋದೇನು ಬೇಡ. ಜಸ್ಟ್ ಕೈನಲ್ಲಿ ಈ ರೀತಿ ತಗೋಬೇಕು. ಕೈನಲ್ಲಿ ತಗೊಂಡು ಹಲ್ಲನ್ನ ನೀಟಾಗಿ ಹಲ್ಲಿಗೆ ಮಸಾಜ್ ಮಾಡಬೇಕು. ಕೈನಲ್ಲಿ ಈ ರೀತಿಯಾಗಿ ತಗೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡಬೇಕಾಗತ್ತೆ. ಹಲ್ಲಿನ ಕಲೆಗಳೆಲ್ಲ ಮಾಯ ಆಗ್ಬಿಡುತ್ತೆ. ನಿಮ್ಮ ಹಲ್ಲು ಶೈನಿಂಗ್ ಬರುತ್ತೆ. ನೀವು ಜೀವನ ಪೂರ್ತಿ ಹೀಗೆ ಮಾಡಬೇಕು ಅಂತೇನಿಲ್ಲ. 2ರಿಂದ 3 ದಿನ ನೀವು ಈ ರೀತಿಯಾಗಿ ಮಾಡಿದ್ರೆ ಸಾಕು, ನಿಮ್ಮ ಹಲ್ಲು ಶೈನಿಂಗ್ ಬರುತ್ತೆ, ಪಳಪಳ ಆಗುತ್ತೆ, ವೈಟ್ ಆಗುತ್ತೆ. ನೀವು ಎಲ್ಲರ ಎದುರುಗಡೆನೂ ಕೂಡ ಯಾವುದೇ ಮುಜುಗರ ಇಲ್ದೇನೆ ನೀವು ಹೋಗ್ಬೋದು, ಫಂಕ್ಷನ್ ಅಟೆಂಡ್ ಮಾಡ್ಬೋದು, ಫ್ರೆಂಡ್ಸ್ ಮಧ್ಯೆ ನಿಂತ್ಕೊಂಡು ಮಾತಾಡ್ಬೋದು. ಇದು ಬೆಸ್ಟ್ ಮೆಡಿಸಿನ್. ಮನೆಯಲ್ಲೇ ಸಿಗುತ್ತೆ ನಿಮಗೆ. ನಿಂಬುನು ಮನೇಲಿ ಯಾವಾಗ್ಲೂ ಇರುತ್ತೆ, ಜೊತೆಗೆ ಸೋಡಾ ಪುಡಿನೂ ಯಾವಾಗ್ಲೂ ಇರುತ್ತೆ. ಇದನ್ನ ಬಳಸಿ ನಿಮ್ಗೇನಾದ್ರೂ ಹಲ್ಲಿನ ಸಮಸ್ಯೆ, ಹಲ್ಲು ಕಪ್ಪಾಗಿರೋದು, ಅರ್ಶಿನ ಆಗಿದ್ರೆ ಆ ಸಮಸ್ಯೆಯಿಂದ ಪಾರಾಗಿ. ಈ ರೀತಿ ಹಲ್ಲು ಕಪ್ಪಾಗೋದು ಯಾಕೆ, ಹಳದಿ ಆಗೋದು ಯಾಕೆ ಅಂತ ನೋಡೋದಾದ್ರೆ, ಕೆಲವರು ಸಿಗರೇಟ್ ಸೇರ್ತಾ ಇರ್ತಾರೆ. ಈ ತಂಬಾಕು, ಎಲೆಡಿಕೆ ಎಲ್ಲ ಜಾಸ್ತಿ ತಿನ್ನೋರಿಗೆ ಹಲ್ಲು ಆ ರೀತಿಯಾಗಿ ಬ್ರೌನಿಶ್ ಬಂದಿರುತ್ತೆ, ಹಳದಿ ಅಥವಾ ಕಪ್ಪಾಗಿರುತ್ತೆ. ಕೆಲವರಿಗೆ ಈ ರೀತಿಯ ಹ್ಯಾಬಿಟ್ಸ್ ಯಾವುದೂ ಇರಲ್ಲ, ಆದ್ರೂ ಕೂಡ ಕೆಲವರ ಹಲ್ಲು ಕಪ್ ಕಟ್ತಾ ಇರುತ್ತೆ. ನೀವು ಇದನ್ನ ಮಿಸ್ ಮಾಡದೆ ಮಾಡಿ, ನಿಮಗೆ ಪಕ್ಕಾ 100% ರಿಸಲ್ಟ್ ಸಿಗುತ್ತೆ. 2ರಿಂದ 3 ದಿನದಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ. ಇದನ್ನ ನೀವು ಮಾತ್ರ ಮಾಡಕ್ ಹೋಗ್ಬೇಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಿಗಾದ್ರೂ ಈ ತರ ಸಮಸ್ಯೆ ಇದ್ರೆ ಅವರಿಗೂ ಕೂಡ ಶೇರ್ ಮಾಡಿ. ಅವರು ಕೂಡ ಪಾಪ ಮುಜುಗರ ಪಡ್ತಾ ಇರ್ತಾರೆ, ಅವರಿಗೂ ಕೂಡ ಈ ಮೆಡಿಸಿನ್ ಅನ್ನ ಹೇಳ್ಕೊಡಿ, ಅವರು ಕೂಡ ಇದನ್ನ ಟ್ರೈ ಮಾಡಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಧನ್ಯವಾದಗಳು.